Hi, how are you students? This is Nagaraj HP, lecturer in accountancy, Vishwamanava, PU College. In the previous video, we discussed about the definition which is going to be given by the AICPA in respective of the accounting. Okay. In this class, we are going to be discussing about the key terminologies in respective of accounting. You have to keep it in mind what are the terminologies we are going to be discussing in today's class or in the upcoming class. These terms is going to be comes for the whole lifelong accounting subjects. Okay, so you have to listen carefully and you have to learn carefully and practice this one. Okay, ಅಂದ್ರೆ ಈ ಅಕೌಂಟಿಂಗ್ ಕೀವರ್ಡ್ಸ್ ನಾನು ಏನು ಹೇಳ್ತಾ ಹೋಗ್ತೀನಿ ಇವತ್ತಿಂದ ಆ ಕೀವರ್ಡ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಗಮನ ಇಟ್ಟು ಕೇಳಬೇಕಾಗುತ್ತೆ. ಯಾಕೆಂದ್ರೆ ಈ ಕೀವರ್ಡ್ಸ್ ಅನ್ನೇ ನಿಮಗೆ ಅಕೌಂಟಿಂಗ್ ಸಬ್ಜೆಕ್ಟ್ಸ್ ಏನು ಬರುತ್ತೆ ಆ ಅಕೌಂಟಿಂಗ್ ಸಬ್ಜೆಕ್ಟ್ಸ್ ಅಲ್ಲಿ ಬಹಳ ನಿಮಗೆ ಪ್ರಮುಖವಾದದ್ದು. ಓಕೆ, ಸೊ ಲೆಟ್ ಅಸ್ ವಿ ಡಿಸ್ಕಸ್ ದ ಅಕೌಂಟಿಂಗ್ ಟರ್ಮಿನಾಲಜೀಸ್, ದಟ್ ಈಸ್ ಕೀ ಟರ್ಮಿನಾಲಜೀಸ್. In the key terminologies, the first one terminology is economic event. In the first one terminology, the first one is economic event. Economic event means an event which occurs in the business which having monetary value. An event which occurs in business which having monetary value. Whatever the events which is going to be occur in the business, and these events are going to be in the monetary form. Monetary form means financial form. Okay, ಅಂದ್ರೆ ಯಾವುದೇ ಒಂದು ಸಂದರ್ಭಗಳು ಏನು ಬಿಸ್ನೆಸ್ ಅಲ್ಲಿ ಅರೈಸ್ ಆಗುತ್ತೆ, ಅಕ್ಕರ್ ಅಂದ್ರೆ ಅರೈಸ್. ಓಕೆ, ಅರೈಸ್ ಆಗುತ್ತೆ ಅಂತ ಈವೆಂಟ್ಸ್ ಅನ್ನ ಒಂದು ಮಾನಿಟರಿ ಬೇಸಿಸ್ ಅಲ್ಲಿ ಏನಾದ್ರು ಇತ್ತು ಅಂದ್ರೆ ಅಂತ ಒಂದು ಈವೆಂಟ್ಸ್ ಅನ್ನ ನಾವೇನಂತ ಕರಿತೀವಿ, ಎಕನಾಮಿಕ್ ಈವೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಕನಾಮಿಕ್ ಈವೆಂಟ್. ಹಾಗಾದ್ರೆ ವಾಟ್ ಆರ್ ದ ಎಕ್ಸಾಂಪಲ್ ಫಾರ್ ದ ಎಕನಾಮಿಕ್ ಈವೆಂಟ್? ಎಕ್ಸಾಂಪಲ್: purchase and sales, purchase of machinery, installation charges, electric charges, etc. See here, an event which is going to be have the monetary value. Okay, those events we are going to be called as economic event. Let us take the example, purchase and sales. If you are going to be doing the business, you are going to be purchase so many goods, and whatever the goods we are going to be purchased, the same goods is going to be sold to the another person. ಅಂದ್ರೆ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ವಸ್ತುಗಳನ್ನ ನೀವು ಕೊಂಡ್ಕೊಳ್ತಾ ಇದ್ದೀರಾ ಅಂದ್ರೆ ಆ ಕೊಂಡ್ಕೊಂಡಿರ್ತಕ್ಕಂಥ ವಸ್ತುಗಳನ್ನೇ ನಾವೇನ್ ಮಾಡ್ತೀವಿ, ಇನ್ನೊಬ್ಬ ವ್ಯಕ್ತಿಗೆ ಏನ್ ಮಾಡ್ತೀರಾ, ಮಾರಾಟ ಮಾಡ್ತೀರಾ. ಅಂದ್ರೆ ಇವಾಗ ಅರ್ಜುನ್ ಅಂತ ವ್ಯಕ್ತಿ ಇರ್ತಾನೆ, ಅವನ ಹತ್ರ ಹೋಗ್ಬಿಟ್ಟು ನೀವು 10 ಪೆನ್ನ ತಗೊಂತೀರಾ. 10 ಪೆನ್ನ ತಗೊಂಡ್ಬಿಟ್ಟು ಇನ್ನೊಬ್ಬನ ಯಾರೋ ಒಬ್ನು ಭೀಮ್ ಅಂತ ಇರ್ತಾನೆ, ಆ ಭೀಮ್ ಅನ್ನೋ ವ್ಯಕ್ತಿಗೆ ಏನ್ ಮಾಡ್ತೀರಾ, ಅದನ್ನ ಸೇಲ್ ಮಾಡ್ತಾ ಹೋಗ್ತೀರಾ. ಸೊ ಈ ತರ ನೀವು ಗೂಡ್ಸ್ ನ ಪರ್ಚೇಸ್ ಮತ್ತೆ ಸೇಲ್ಸ್ ಮಾಡ್ತೀರಾ. ಪರ್ಚೇಸ್ ಮತ್ತೆ ಸೇಲ್ಸ್ ಮಾಡಬೇಕು ಅಂದ್ರೆ ಅಲ್ಲಿ ನಿಮಗೇನಿರುತ್ತೆ, ಒಂದು ವ್ಯಾಲ್ಯೂಸ್ ಇರುತ್ತೆ. ಇವಾಗ ನಾನು ಚಾಪೀಸ್ ಕೊಂಡ್ಕೊಂತೀನಪ್ಪ, ಚಾಪೀಸ್ ನನಗೆ ಬೇಕು ಅಂದ್ರೆ ನಾನು ಹೋಗ್ಬಿಟ್ಟು ಸ್ಟೇಷನರಿ ಅಂಗಡಿಯಲ್ಲಿ ಸರ್ ನನಗೆ ಒಂದು ಚಾಪೀಸ್ ಕೊಡಿ ಅಂತ ಕೇಳ್ತೀನಿ. ಅವ್ರೇನು ಹೇಳ್ತಾರೆ, ಸರ್ ಒಂದು ಚಾಪೀಸಿಗೆ 2 ರೂಪಾಯಿ ಅಂತ ಹೇಳ್ತಾರೆ. ನಾನು 2 ರೂಪಾಯಿ ಕೊಟ್ಟು ಒಂದು ಚಾಪೀಸ್ನ ಏನ್ ಮಾಡ್ತೀನಿ, ಬೈ ಮಾಡ್ತೀನಿ. ಅಂದ್ರೆ ಒಂದು ಚಾಪೀಸಿಗೆ 2 ರೂಪಾಯಿ ಅಂತ ಏನು ಫಿಕ್ಸ್ ಮಾಡಿರ್ತಾರಲ್ಲ, ಆ 2 ರೂಪೀಸ್ ಏನದು
monetary value. Okay, they are going to be fix the monetary value for the each and every things which is going to be sold by the any business. Okay, so ಇದು purchase and sale. Next, purchase of machinery. ಇವಾಗ ಈ ಚಾಪೀಸ್ ಬಾ ಅಂದ್ರೆ ಹಂಗೆ ಬರುತ್ತಾ? ಇಲ್ಲ. We have to manufacture this chappies, isn't it? If you need to manufacture the chappies, what you need to have? ಮೆಷಿನರೀಸ್. ಅಂದ್ರೆ ಯಾವುದೇ ಒಂದು ಚಾಕ್ ಪೀಸ್ ಅನ್ನ ನಾವು ಉತ್ಪಾದನೆ ಮಾಡಬೇಕು ಅಂದ್ರೆ ನಿಮಗೆ ಏನ್ ಬೇಕು? ಮೆಷಿನರಿ ಬೇಕು. ಮೆಷಿನರಿನ ನೀವು ಇಲ್ದಲೆ ನೀವು ಯಾವುದೇ ಒಂದು ಪ್ರಾಡಕ್ಟ್ಸ್ ನ ನೀವು ಪ್ರಿಪೇರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಮೆಷಿನರಿನ ಪರ್ಚೇಸ್ ಮಾಡಬೇಕು ಅಂದ್ರೆ ನಿಮಗೆ ಏನ್ ಬೇಕು? ದುಡ್ಡು ಬೇಕು. ಸೊ ಇನ್ ಆರ್ಡರ್ ಟು ಪರ್ಚೇಸ್ ಅ ಮೆಷಿನರಿ ಯು ನೀಡ್ ಟು ಹ್ಯಾವ್ ಅ ಮನಿ. ಓಕೆ, ಇಫ್ ಯು ಆರ್ ಗೋಯಿಂಗ್ ಟು ಬಿ ಪರ್ಚೇಸಿಂಗ್ ಎ ಮೆಷಿನರಿ ಯು ನೀಡ್ ಟು ಮೇಕ್ ದ ಪೇಮೆಂಟ್ ಆಫ್ ಮನಿ. ಓಕೆ, ಸೊ ಪರ್ಚೇಸ್ ಆಫ್ ಮೆಷಿನರಿ ಇಸ್ ಆಲ್ಸೋ ಎ ಮಾನಿಟರಿ ಇವೆಂಟ್. ಓಕೆ, ನೆಕ್ಸ್ಟ್ ಇನ್ಸ್ಟಾಲೇಷನ್ ಚಾರ್ಜಸ್. ಮೆಷಿನರಿನ ನಾನು ತಂದ್ಬಿಟ್ಟು ನಾನು ಇಟ್ಟ ತಕ್ಷಣ ಹಾಗೆ ಅದನ್ನ ರನ್ ಮಾಡ್ಲಿಕ್ಕೆ ಆಗುತ್ತಾ? ನೆವರ್. ವಿ ಹ್ಯಾವ್ ಟು ಇನ್ಸ್ಟಾಲ್. ಸೆ ಫಾರ್ ಎಕ್ಸಾಂಪಲ್, ಇನ್ನೂ ಒಂದು ಇನ್ಸ್ಟಾಲೇಷನ್ಗೆ ಸಿಂಪಲ್ ಎಕ್ಸಾಂಪಲ್, ನೀವು ಫ್ಯಾನ್ ತರ್ತೀರಾ ಮನೆಗೆ. ಓಕೆ, ಫ್ಯಾನ್ ತಂದ ತಕ್ಷಣ ನೀವು ಫ್ಯಾನ್ ನ ಆನ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ. ನೀವೇನ್ ಮಾಡ್ಬೇಕು? ಅದನ್ನ ರೂಫಿಗೆ ನೀವೇನ್ ಮಾಡ್ಬೇಕು? ಅಟ್ಯಾಚ್ ಮಾಡ್ಬೇಕು. ವೈರಿಂಗ್ ಕನೆಕ್ಷನ್ಸ್ ಕೊಡ್ಬೇಕು. ವೈರಿಂಗ್ ಕನೆಕ್ಷನ್ಸ್ ಕೊಟ್ಟಾದ್ಮೇಲೆ ಪವರ್ ಕನೆಕ್ಷನ್ ಬಂದಾದ್ಮೇಲೆ ಅದೇನಾಗುತ್ತೆ? ಫ್ಯಾನ್ ರನ್ ಆಗುತ್ತೆ. ಹೌದಾ? ವಿತೌಟ್ ಪವರ್ ಕನೆಕ್ಷನ್ ನಮಗೆ ಫ್ಯಾನ್ ಏನಾದ್ರು ರನ್ ಆಗುತ್ತಾ? ಆಗೋದಿಲ್ಲ. ಸೊ ಅವತ್ತಾನೆ ಅದನ್ನ ನಾವು ಇನ್ಸ್ಟಾಲೇಷನ್ ಅಂತ ಕರಿತೀವಿ. ಯಾವುದೇ ಒಂದು ಮೆಷಿನರೀಸ್ ನ ನಾವು ತಂದಿದೀವಿ ಅಂದ್ರೆ, ಪರ್ಚೇಸ್ ಮಾಡಿದೀವಿ ಅಂದ್ರೆ, ವಿ ಹ್ಯಾವ್ ಟು ಇನ್ಸ್ಟಾಲ್ ದೋಸ್ ಮೆಷಿನರೀಸ್ ಇನ್ ಅವರ್ ಬಿಸ್ನೆಸ್ ಪ್ರೆಮಿಸಿಸ್. ಓಕೆ, ನಮ್ಮ ಒಂದು ಬಿಸ್ನೆಸ್ ಪ್ರೆಮಿಸಿಸ್ ಅಂದ್ರೆ ನಾವು ನಡೆಸ್ತಕ್ಕಂಥ ವ್ಯಾಪಾರದ ಒಂದು ಜಾಗದಲ್ಲಿ ಆ ಮೆಷಿನರೀಸ್ ನ ನಾವೇನ್ ಮಾಡ್ಬೇಕಾಗುತ್ತೆ? ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಿದ್ದಾದ್ಮೇಲೆ ಆ ಮಿಷನರಿನ ನಾವು ರನ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಇನ್ಸ್ಟಾಲ್ ಮಾಡ್ಬೇಕು ಅಂದ್ರೆ ಇನ್ಸ್ಟಾಲೇಷನ್ ಚಾರ್ಜಸ್. ಇವಾಗ ಕರೆಂಟ್ ಸರ್ ಫ್ಯಾನ್ ಫಿಕ್ಸ್ ಮಾಡಿದೀನಿ, ಲೈಟ್ ಫಿಕ್ಸ್ ಮಾಡಿದೀನಿ, ಈ ಮೆಷಿನರಿನ ಫಿಕ್ಸ್ ಮಾಡ್ಕೊಟ್ಟಿದೀನಿ, ನನಗೆ ಒಂದಿನ ಕೂಲಿ ಕೊಡಿ ಸರ್ ಅಂತ ಕೇಳ್ತಾರೆ. ಹೌದಾ? ವಿ ಹ್ಯಾವ್ ಟು ಪೇ ದ ಮನಿ ಟು ದ ಪರ್ಸನ್ ಹೂ ಇನ್ಸ್ಟಾಲ್ ದ ಮಿಷನರೀಸ್, isn't it? ಸೊ ಇನ್ಸ್ಟಾಲೇಷನ್ ಚಾರ್ಜಸ್ ನಾವೇನಾದ್ರೂ ಪೇ ಮಾಡಿದೀವಿ ಅಂದ್ರೆ ನಮ್ಮಿಂದ ದುಡ್ಡು ಹೋಗುತ್ತೆ. ಸೊ ಆ ಇನ್ಸ್ಟಾಲೇಷನ್ ಚಾರ್ಜಸ್ ನ ನಾವು ಏನು ಪೇ ಮಾಡಿರ್ತೀವಲ್ಲ, ಇಟ್ ಈಸ್ ಆಲ್ಸೋ ಎ ಮಾನಿಟರಿ ಇವೆಂಟ್. ಅಂಡ್ ಎಲೆಕ್ಟ್ರಿಕ್ ಚಾರ್ಜಸ್. ಇಫ್ ಯು ಆರ್ ಗೋಯಿಂಗ್ ಟು ಬಿ ರನ್ನಿಂಗ್ ದ ಮೆಷಿನರೀಸ್ ಇನ್ ಯುವರ್ ಬಿಸ್ನೆಸ್, ಓಕೆ, ಯು ನೀಡ್ ಟು ಪೇ ದ ಪವರ್ ಚಾರ್ಜಸ್. ಅಂದ್ರೆ ಕರೆಂಟಿನ ಒಂದು ಚಾರ್ಜಸ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ? ಪೇ ಮಾಡ್ಬೇಕಾಗುತ್ತೆ. ಇವಾಗ ನಿಮ್ಮ ಮನೆಯಲ್ಲಿ ತಿಂಗಳ ಕರೆಂಟ್ ಬಿಲ್ ಬರುತ್ತೆ, ನೀವೇನ್ ಪೇ ಮಾಡ್ತೀರಲ್ಲ, ನೀವು ಮನೆಯಲ್ಲಿ ನೀವು ಎಲೆಕ್ಟ್ರಿಕ್ ಡಿವೈಸಸ್ ನ ರನ್ ಮಾಡಿದ್ರೆ, ಯೂಸ್ ಮಾಡಿದ್ರೆ ನೀವು ಕರೆಂಟ್ ಬಿಲ್ ನ ಪೇ ಮಾಡ್ತೀರಾ. ಅದೇ ರೀತಿ ಬಿಸ್ನೆಸ್ ಅಲ್ಲೂ ಕೂಡ ನಾವು ಮೆಷಿನರೀಸ್ ನ ಏನು ನಾವು ಯೂಸ್ ಮಾಡಿರ್ತೀವಿ, ಆ ಮೆಷಿನರೀಸ್ ನ ಯೂಸ್ ಮಾಡಿದ್ಕೆ ಪವರ್ ಚಾರ್ಜಸ್ ಬಂದಿರುತ್ತೆ. ಆ ಪವರ್ ಚಾರ್ಜಸ್ ನ ನಾವೇನ್ ಮಾಡ್ಬೇಕಾಗುತ್ತೆ? ಪೇ ಮಾಡ್ಬೇಕಾಗುತ್ತೆ. ಆ ಪವರ್ ಚಾರ್ಜಸ್ ನ ಪೇ ಮಾಡ್ತೀವಿ ಅಂದ್ರೆ ನಿಮ್ಮಿಂದ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಅದು ಕೂಡ ಏನು? ಮಾನಿಟರಿ ಇವೆಂಟ್. ಓಕೆ, ಆಫ್ಟರ್ economic event, the next one is entity. Entity, it is a separate legal existence. Separate legal existence. Example, Super Bazaar, ITC, etc. Entity is nothing but a separate legal existence where the proprietor and the business is a two different objects. One the proprietor, nothing but owner, and another one is business. It is going to be considered as a two different object. ಅಂದ್ರೆ ಬಿಸ್ನೆಸ್ ಆಗ್ಲಿ ಪ್ರೊಪ್ರೈಟರ್ ಆಗ್ಲಿ ಎರಡೂ ಸೇಮ್ ಅಲ್ಲ. ಓಕೆ, ನೀನೇ ಬಿಸ್ನೆಸ್, ಇವಾಗ ನೀನೇ ಓನರ್ ಅಂತ ಅನ್ಕೊಳ್ಳಿ. Proprietor nothing but owner. Okay, if you are going to be owner, you are going to be starting the certain business, but capital invest ಮಾಡಿರೋದು ನೀವೇ, ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿರೋದು ನೀವೇ, ಬಟ್ ಬಿಸ್ನೆಸ್ ನ ಒಂದು ಆಬ್ಜೆಕ್ಟಿವಿಟಿನೇ ಬೇರೆ, ನಿಮ್ಮ ಒಂದು ಆಬ್ಜೆಕ್ಟಿವಿಟಿನೇ ಬೇರೆ. ಅಂದ್ರೆ ಬಿಸ್ನೆಸ್ಗೂ ಮತ್ತೆ ಪ್ರೊಪ್ರೈಟರ್ಗೂ
ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಸ್ ಪರ್ ಅಕೌಂಟಿಂಗ್ ರೂಲ್. ಅಂದ್ರೆ ಅಕೌಂಟಿಂಗ್ ರೂಲ್ ಪ್ರಕಾರ ಬಿಸ್ನೆಸ್ ಮತ್ತೆ ಪ್ರೊಪ್ರೈಟರು ಎರಡೂ ಒಂದು ಡಿಫ್ರೆಂಟ್ ಆಬ್ಜೆಕ್ಟ್, ಎರಡೂ ಸಪ್ರೇಟ್. ಅದನ್ನ ಯಾವುದೇ ಕಾರಣಕ್ಕೂ ನಾವು ಸೇಮ್ ಅನ್ನಲ್ಲ. ಇವಾಗ ನೀನು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತೀಯಪ್ಪ, ಬಂಡವಾಳ ಹಾಕ್ತೀಯ. ಬಂಡವಾಳ ಹಾಕಿದ ಮೇಲೆ ಆ ಬಂಡವಾಳನ ಯೂಸ್ ಮಾಡ್ಕೊಂಡು, ಕ್ಯಾಪಿಟಲ್ ನ ಯೂಸ್ ಮಾಡ್ಕೊಂಡು ನೀನು ಅಸೆಟ್ಸ್ ನ ಪರ್ಚೇಸ್ ಮಾಡ್ತೀಯ. ಅಂದ್ರೆ ಬಿಸ್ನೆಸ್ ಅಲ್ಲಿ ಅಸೆಟ್ಸ್ ನ ಪರ್ಚೇಸ್ ಮಾಡ್ತೀಯ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಜಾಗ ಬೇಕು ತಾನೆ, ಲ್ಯಾಂಡ್. ಓಕೆ, ಅಂಡ್ ಜಾಗ ಆದ್ಮೇಲೆ ಒಂದು ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತೀರಾ ಅಥವಾ ಬಿಲ್ಡಿಂಗ್ ಅನ್ನ ತಗೊಂತೀರಾ, ಏನಾದ್ರೂ ಆಗಿರ್ಬೋದು. ರೆಡಿ ಇರೋ ಬಿಲ್ಡಿಂಗು ನೀವು ತಗೋಬಹುದು ಅಥವಾ ಜಾಗ ತಗೊಂಡು ಆ ಜಾಗದಲ್ಲಿ ನೀವು ಬಿಲ್ಡಿಂಗ್ ಅನ್ನು ಕನ್ಸ್ಟ್ರಕ್ಟ್ ಮಾಡಬಹುದು, ಎರಡೂ ಇರುತ್ತೆ. ಅಂದ್ರೆ ಇಫ್ ಯು ಆರ್ ಗೋಯಿಂಗ್ ಟು ಬಿ ಪರ್ಚೇಸಿಂಗ್ ದ ಲ್ಯಾಂಡ್, ಯು ನೀಡ್ ಟು ಹ್ಯಾವ್ ಎ ಕ್ಯಾಪಿಟಲ್. ಇಫ್ ಯು ನೀಡ್ ಟು ಹ್ಯಾವ್ ಎ ಬಿಲ್ಡಿಂಗ್, ಯು ನೀಡ್ ಟು ಹ್ಯಾವ್ ಎ ಕ್ಯಾಪಿಟಲ್. ಅಂಡ್ ಇಫ್ ಯು ನೀಡ್ ಟು ಹ್ಯಾವ್ ಎ ಮೆಷಿನರೀಸ್, ಯು ನೀಡ್ ಟು ಹ್ಯಾವ್ ಎ ಕ್ಯಾಪಿಟಲ್. ಅಂದ್ರೆ ಭೂಮಿ ಬೇಕಾ, ನಿಮಗೆ ಬಂಡವಾಳ ಬೇಕು, ಅಥವಾ ಬಿಲ್ಡಿಂಗ್ ಬೇಕಾ, ಬಂಡವಾಳ ಬೇಕು, ಅಥವಾ ಮೆಷಿನರೀಸ್ ಬೇಕಾ, ಬಂಡವಾಳನೂ ಬೇಕು. ಓಕೆ, ಈ ಬಂಡವಾಳನ ಹಾಕೋದು ಯಾರು? ಪ್ರೊಪ್ರೈಟರ್. ಓಕೆ, ದ ಕ್ಯಾಪಿಟಲ್ ಈಸ್ ಗೋಯಿಂಗ್ ಟು ಬಿ ಇನ್ವೆಸ್ಟೆಡ್ ಬೈ ದ proprietor in the business. Okay, whatever the asset is going to be purchased by the proprietor for the sake of business activities, this assets is related to business only. ಅಂದ್ರೆ ಯಾವುದೇ ಒಂದು ಅಸೆಟ್ ಅನ್ನ ಕೊಂಡ್ಕೊಂಡಿದ್ದಾರೆ ಅಂದ್ರೆ ಆ ಅಸೆಟ್ ಯಾರಿಗೆ ಸಂಬಂಧಪಟ್ಟಿರುತ್ತೆ? ಬಿಸ್ನೆಸ್ ಗೆ ಮಾತ್ರ ಸಂಬಂಧಪಟ್ಟಿರುತ್ತೆ. ಆ ಅಸೆಟ್ಸ್ ಯಾವುದೇ ಕಾರಣಕ್ಕೂ ಪ್ರೊಪ್ರೈಟರ್ ನ ಅಸೆಟ್ಸ್ ಆಗಲ್ಲ. ಅಂದ್ರೆ ನಾನು ಬಿಸ್ನೆಸ್ಗೋಸ್ಕರ ನಾನು ಅಸೆಟ್ಸ್ ನ ಕೊಂಡ್ಕೊಂಡಿರೋದು, ನನ್ನ ಸ್ವಂತಕ್ಕೋಸ್ಕರ ಅಲ್ಲ. ಅಂದ್ರೆ ನನ್ನದು ಇವಾಗ BMW ಆಡಿ ಕಾರ್ ಇದೆ ಅಂತ ಅನ್ಕೊಳ್ಳಿ. BMW ಕಾರ ಅಥವಾ ಆಡಿ ಕಾರ ಯಾವುದೋ ಒಂದು ಇದೆ. ನಾನು ಆ ಒಂದು ಆಡಿ ಕಾರ್ ಆಗ್ಲಿ ಅಥವಾ BMW ಕಾರ್ ಆಗ್ಲಿ, ಅದು ನನ್ನ ಒಂದು ಸ್ವಂತವಾಗಿ ನಾನು ಯೂಸ್ ಮಾಡ್ತಿದ್ದೀನಿ ಅಂದ್ರೆ, ನನ್ನ ಒಂದು ಓನ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಅದು ಯಾವುದೇ ಕಾರಣಕ್ಕೂ ಬಿಸ್ನೆಸ್ ನ ಅಸೆಟ್ ಆಗಲ್ಲ. ಅದು ಬಿಸ್ನೆಸ್ ನ ಅಸೆಟ್ ಬೇರೆ ಮತ್ತೆ ಪ್ರೊಪ್ರೈಟರ್ ನ ಅಸೆಟ್ ಬೇರೆ. ಹಾಗೆ ನನ್ನ ಒಂದು ಪರ್ಸನಲ್ ಇದಕ್ಕೆ ನಾನೇನೋ ಒಂದು ಖರ್ಚಿಗೋಸ್ಕರ ನಾನೇನಾದ್ರು ಬ್ಯಾಂಕಿಂದ ಸಾಲ ತಗೊಂಡ್ರೆ ಅದು ಬಿಸ್ನೆಸ್ ನ ಸಾಲ ಆಗುತ್ತಾ? ಆಗಲ್ಲ. ನಾನು ಬಿಸ್ನೆಸ್ಸಿಗೋಸ್ಕರ ನಾನು ಸಾಲ ತಗೊಂಡ್ರೆ ಅದು ಬಿಸ್ನೆಸ್ ಸಾಲ ಆಗುತ್ತೆ, ಬಿಸ್ನೆಸ್ ಲೋನ್ ಆಗುತ್ತೆ. ಬಟ್ ನಾನು ಪರ್ಸನಲಿ ನಾನೇನಾದ್ರು ಲೋನ್ ನ ತಗೊಂಡ್ರೆ ಅದು ನನ್ನ ಪರ್ಸನಲ್ ಲೋನ್ ಆಗುತ್ತೆ. ಇವಾಗ ನಾನು ನನ್ನ ಮನೆ ಕಟ್ಟಿಸ್ಬೇಕು ಅಂದ್ರೆ ನನಗೆ ದುಡ್ಡು ಬೇಕು. ಸೊ ದುಡ್ಡು ಬೇಕು ಮನೆ ಕಟ್ಟಿಸ್ಲಿಕ್ಕೋಸ್ಕರ ಅಂತ ನಾನು ಬ್ಯಾಂಕಲ್ಲಿ ಸಾಲ ತಗೊಂಡೆ. ಸೊ ಅದು ನನ್ನ ಸ್ವಂತ ಪರ್ಸನಲ್ ಲೋನ್ ಆಯ್ತು. ಅದೇ ನಾನು ಬಿಸ್ನೆಸ್ ನಾನು ನಡೆಸಬೇಕು ಅಂತ ನಾನು ಏನಾದ್ರು ಸಾಲ ತಗೊಂಡಿದ್ದೆ ಆದ್ರೆ ಅದು ಬಿಸ್ನೆಸ್ ಲೋನ್ ಆಯ್ತು. ಸೊ ಬಿಸ್ನೆಸ್ ಲೋನ್ ನ ತಗೊಂಡಾದ್ಮೇಲೆ ಆ ಲೋನು ಪ್ರೊಪ್ರೈಟರಿಗೆ ಸಂಬಂಧ ಬರುತ್ತಾ? ಇಲ್ಲ. ಅದು ಯಾರಿಗೆ ಸಂಬಂಧ ಬರುತ್ತೆ? ಬಿಸ್ನೆಸ್ಸಿಗೆ. ಸೊ ಅದಕ್ಕೋಸ್ಕರನೇ ನಾವು ಎಂಟಿಟಿ ಅನ್ನೋದೇನು ಅಂದ್ರೆ, ಇಟ್ ಈಸ್ ಅ ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ವೇರ್ a business and the proprietor is going to be considered as a two different objects. ಅಂದ್ರೆ ಎರಡು ಕೂಡ ಬೇರೆ ಬೇರೆ ಅಂತ, ಇದು ಎಂಟಿಟಿ ಅಂತ. ಓಕೆ, and the next one is transactions, and the next one is transactions. An event which involves some value between transactions, nothing but an event which involves some value. ಯಾವುದೇ ಒಂದು ಈವೆಂಟ್ ಅಲ್ಲಿ ಏನಾದ್ರೂ ವ್ಯಾಲ್ಯೂಸ್ ಏನಾದ್ರೂ ಇತ್ತು ಅಂದ್ರೆ, ಎಂತ ವ್ಯಾಲ್ಯೂ? ಮಾನಿಟರಿ ವ್ಯಾಲ್ಯೂ. ಯಾವುದೇ ಒಂದು ಈವೆಂಟ್ ಅಲ್ಲಿ ಮಾನಿಟರಿ ವ್ಯಾಲ್ಯೂ ಇತ್ತು ಅಂದ್ರೆ ಅಂತ ಒಂದು ಈವೆಂಟ್ ನಾವೇನಂತ ಕರಿತೀವಿ? ಟ್ರಾನ್ಸಾಕ್ಷನ್ಸ್. ಯು ಹ್ಯಾವ್ ಟು kept in mind the value which is going to be lies in the case of any event only we are going to be considered as a transaction. If the any event which does not have the monetary value, then
ವಿ ಡಸ್ ನಾಟ್ ಕನ್ಸಿಡರ್ ಇಟ್ ಆಸ್ ಎ ಟ್ರಾನ್ಸಾಕ್ಷನ್. ಯಾವುದೇ ಒಂದು ಈವೆಂಟ್ ಅಲ್ಲಿ ಮಾನಿಟರಿ ವ್ಯಾಲ್ಯೂ ಇದ್ರೆ ಅದನ್ನ ನಾವು ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಯಾವುದೇ ಒಂದು ಈವೆಂಟ್ ಅಲ್ಲಿ ನಾವು ವ್ಯಾಲ್ಯೂಸ್ ಇಲ್ಲ ಅಂದ್ರೆ ಅದನ್ನ ನಾವು ಟ್ರಾನ್ಸಾಕ್ಷನ್ ಅಂತ ಕರೆಯೋದಿಲ್ಲ. ಓಕೆ, ಸೊ ದಿಸ್ ಟ್ರಾನ್ಸಾಕ್ಷನ್ಸ್ ವಿಚ್ ಇಸ್ ಗೋಯಿಂಗ್ ಟು ಬಿ ಹ್ಯಾಪನ್ಸ್ ಬಿಟ್ವೀನ್ 2 or more ಎಂಟಿಟೀಸ್. ಅಂದ್ರೆ 2-3 ಬಿಸ್ನೆಸ್ ನ ನಡುವೆ ಒಂದು ಟ್ರಾನ್ಸಾಕ್ಷನ್ಸ್ ಆಗ್ಬೋದು, ಅಥವಾ 2-3 ಪಾರ್ಟೀಸ್ ನಡುವೆ ಒಂದು ಟ್ರಾನ್ಸಾಕ್ಷನ್ಸ್ ಆಗ್ಬೋದು. ಅಂದ್ರೆ ವ್ಯಕ್ತಿಗಳ ನಡುವೆನೂ ಟ್ರಾನ್ಸಾಕ್ಷನ್ಸ್ ಆಗ್ಬೋದು, ಅಥವಾ ಒಂದು ಬಿಸ್ನೆಸ್ ಇಂದ ಇನ್ನೊಂದು ಬಿಸ್ನೆಸ್ ಗಾದ್ರೂ ಟ್ರಾನ್ಸಾಕ್ಷನ್ಸ್ ಆಗ್ಬೋದು. ಅಂದ್ರೆ ಓಕೆ, ಟೇಕ್ ಎಕ್ಸಾಂಪಲ್, ಮ್ಯಾನುಫ್ಯಾಕ್ಚರರ್ಸ್, wholesalers, retailers, and consumers. Here 2 or more entities or 2 or more persons ಅಂತ ಏನಕ್ಕೆ ಕೇಳಬೇಕು ಅಂದ್ರೆ transactions it is going to be happen from one level to another level. Say for example, if you are going to be manufacturing a certain products, okay, that product is going to be manufactured by the manufacturer and the same products is going to be sold to the wholesalers. Okay, wholesalers ಗೆ ನಾವು ಅದನ್ನ ಸೇಲ್ ಮಾಡಿ wholesalers ಇಂದ ಯಾರಿಗೆ ಹೋಗುತ್ತೆ? ರಿಟೈಲರ್ಸ್ ಇಂದ ಯಾರಿಗೆ ಹೋಗುತ್ತೆ? ಅಲ್ಟಿಮೇಟ್ ಕನ್ಸ್ಯೂಮರ್ಸ್. ಓಕೆ, ಅಂದ್ರೆ ಒಂದು ಉತ್ಪಾದನಾ ಹಂತದಿಂದ ಮತ್ತೆ ಒಂದು ಕನ್ಸಂಪ್ಷನ್ ಲೆವೆಲ್ ತನಕನು ಆ ಒಂದು ಪ್ರಾಡಕ್ಟ್ ರೀಚ್ ಆಗಬೇಕು ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಟ್ರಾನ್ಸಾಕ್ಟೆಡ್ ಫ್ರಮ್ one person to another person or one business to another business. If the any transactions which is going to be happen from one person to another person or one business to another business, that transaction must be in the case of monetary value. Those type of transactions we are going to be those type of events we are going to be called as transactions. Okay, and that transaction we are going to be further classify into 2 categories, that is cash transaction and credit transaction. Transaction na 2 types classify ಮಾಡ್ತೀವಿ. First one, cash transaction. Second one, credit transaction. Transaction are going to be further classified into 2 categories. One is cash transaction, another one is credit transaction. Cash transaction, it is a transaction which is going to be happen only on the basis of monetary value. Okay, ಅಂದ್ರೆ ನಾನು ವಸ್ತುಗಳನ್ನ ಕೊಂಡ್ಕೊಂಡ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಕ್ಯಾಶ್ ಅನ್ನ ನಾನೇನಾದ್ರೂ ಪೇಮೆಂಟ್ ಮಾಡಿದ್ರೆ ಅಥವಾ ಕ್ಯಾಶ್ ನ ನಾನೇನಾದ್ರೂ ರಿಸೀವ್ ಮಾಡಿದ್ರೆ ಗೂಡ್ಸ್ ನ ಸೇಲ್ ಮಾಡೋದ್ರ ಮುಖಾಂತರ ಅದನ್ನ ನಾವೇನಂತ ಕರಿತೀವಿ? ಕ್ಯಾಶ್ ಟ್ರಾನ್ಸಾಕ್ಷನ್. ಇವಾಗ ನಾನು ಏನ್ ಮಾಡ್ತೀನಿ, ಈ ಡಸ್ಟರ್ ನ ಪರ್ಚೇಸ್ ಮಾಡ್ತೀನಪ್ಪ. ಸರ್ ಎಷ್ಟಿದು ಡಸ್ಟರ್? 10 ರೂಪಾಯಿ. ಒಂದು ಡಸ್ಟರ್ ನ ನಾನು ತಗೊಂಡ ತಕ್ಷಣ 10 ರೂಪಾಯಿ ನನ್ನ ಪಾಕೆಟ್ ಇಂದ ನಾನೇನಾದ್ರು ಪೇ ಮಾಡಿದ್ರೆ ಓಕೆ, ದಟ್ ಈಸ್ ಕ್ಯಾಶ್ ಟ್ರಾನ್ಸಾಕ್ಷನ್. ಅದೇ ರೀತಿ ನಾನೇನಾದ್ರು ಈ ಡಸ್ಟರ್ ಅನ್ನ ನಾನು ಏನ್ ಮಾಡ್ತೀನಿ? ಸೇಲ್ ಮಾಡ್ತೀನಿ 15 ರೂಪಾಯಿ. ಓಕೆ, ನಾನು ನಿನಗೆ ಗೂಡ್ಸ್ ನಾನು ಸೇಲ್ ಮಾಡಿದ ತಕ್ಷಣ ನಾನು ನಿನ್ನ ಹತ್ರ 15 ರೂಪಾಯಿ ಇಸ್ಕೊಂತೇನೆ. ಇಮಿಡಿಯೇಟ್ ಆಗಿ ನಾನೇನಾದ್ರು ಗೂಡ್ಸ್ ನ ಪರ್ಚೇಸ್ ಅಥವಾ ಸೇಲ್ಸ್ ಮಾಡಿದ್ಮೇಲೆ ಕ್ಯಾಶ್ ನ ರಿಸಿಪ್ಟ್ ಆಗ್ಲಿ ಕ್ಯಾಶ್ ನ ಪೇಮೆಂಟ್ ಆಗ್ಲಿ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ? ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು? ನೀವು ಕೇಳಿರ್ತೀರಾ ಸಾಮಾನ್ಯವಾಗಿ. ನಿಮ್ಮ ಹಳ್ಳಿ ಒಂದು ಭಾಷೆಯಲ್ಲಿ ಮುದ್ರೆ ಅಂತ ಕರೀತಾರೆ, ಸಾಲ ಅಂತ ಕರೀತಾರೆ. ಅಂದ್ರೆ ಇವಾಗ ಮಾಮೂಲಿ ನೀವು ವಸ್ತುಗಳನ್ನ ಕೊಂಡ್ಕೊಂತಾ ಇರ್ತೀರಾ ಒಂದ್ ಅಂಗಡಿಗೆ ಹೋಗಿ. ಆ ಅಂಗಡಿಗೆ ಹೋಗಿ ನೀವು ವಸ್ತುಗಳನ್ನ ಕೊಂಡ್ಕೊಂಡಾದ್ಮೇಲೆ ಸರ್ ನನ್ನ ಹತ್ರ ದುಡ್ಡಿಲ್ಲ, ನಮ್ಮ ಅಪ್ಪಾಜಿ ಆಮೇಲೆ ಬಂದು ಕೊಡ್ತಾರೆ ಅಥವಾ ನಮ್ಮಮ್ಮ ಆಮೇಲೆ ಬಂದು ಕೊಡ್ತಾರೆ, ನನಗೆ ಇದನ್ನ ಕೊಡಿ ಅಂತ ನೀವೇನ್ ಮಾಡ್ತೀರಾ? ವಸ್ತುಗಳನ್ನ ತಗೊಂಡು ಮನೆಗೆ ಬರ್ತೀರಾ. ಬಟ್ ಆಮೇಲೆ ನಿಮ್ ಪೇರೆಂಟ್ಸ್ ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಆ ದುಡ್ಡನ್ನ ಸರ್ ನನ್ನ ಮಗ ಬಂದು ತಗೊಂಡಿದ್ನಲ್ಲ ಅಥವಾ ನನ್ನ ಮಗಳು ಬಂದು ತಗೊಂಡಿದ್ರಲ್ಲ, ಎಷ್ಟಾಯ್ತು? ಸರ್ 100 ರೂಪಾಯಿ ಆಯ್ತು ಅಂತ ನೀವೇನ್ ಮಾಡ್ತೀರಾ? ಆಮೇಲೆ ನಿಮ್ ಪೇರೆಂಟ್ಸ್ ಹೋಗಿ ಅಮೌಂಟ್ ಅನ್ನ ಪೇ ಮಾಡ್ತಾರೆ. But without paying the money, you are going to be purchasing some goods. Okay, that type of transaction we are going to be called as credit transaction. ಅಂದ್ರೆ ಯಾವುದೇ ವಸ್ತುಗಳನ್ನ ನಾವು ಕೊಂಡ್ಕೊಳ್ಳೋ ಸಂದರ್ಭದಲ್ಲಿ ಅಥವಾ ಮಾರಾಟ ಮಾಡೋ ಸಂದರ್ಭದಲ್ಲಿ ದುಡ್ಡನ್ನ ಕೊಟ್ಟಿರೋದಾದ್ರೂ ಆಗಿರ್ಬೋದು ಅಥವಾ
ಕೊಡದಲ್ಲೇ ಇರೋದಾದ್ರೂ ಆಗಿರ್ಬೋದು ಅಥವಾ ಇಸ್ಕೊಂಡದಲ್ಲೇ ಇರೋದಾದ್ರೂ ಆಗಿರ್ಬೋದು. ಅಂದರೆ ಕ್ಯಾಶ್ ಪೇಮೆಂಟನ್ನು ಮಾಡ್ದಲೆ ಅಥವಾ ಕ್ಯಾಶ್ ರಿಸಿಪ್ಟನ್ನು ಮಾಡ್ದಲೆ ನಾವೇನಾದರೂ ಗೂಡ್ಸ್ನ ಟ್ರಾನ್ಸಾಕ್ಷನ್ಸ್ ಮಾಡಿದರೆ ಅದನ್ನು ನಾವೇನಂತ ಕರಿತೀವಿ, ಕ್ರೆಡಿಟ್ ಟ್ರಾನ್ಸಾಕ್ಷನ್. ಈ ಕ್ರೆಡಿಟ್ ಟ್ರಾನ್ಸಾಕ್ಷನಲ್ಲಿ 2 ಪರ್ಸನ್ಸ್ ಬರ್ತಾರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಮಾತ್ರ. ಒಂದು ಡೆಟಾರ್ ಮತ್ತು ಇನ್ನೊಂದು ಕ್ರೆಡಿಟಾರ್. ಡೆಟಾರ್ ಮತ್ತೆ ಕ್ರೆಡಿಟಾರ್. ಕ್ರೆಡಿಟಾರ್ ಅಂದ್ರೆ ಸೆಲ್ಲರ್ ಅಂತ. Creditor here seller of the goods who sold the goods on the basis of credit to the buyer. ಅಂದ್ರೆ ಯಾವೊಬ್ಬ ವ್ಯಕ್ತಿ ವಸ್ತುಗಳನ್ನ ಸಾಲದ ರೂಪದಲ್ಲಿ ಮಾರಾಟ ಮಾಡ್ತಾನೆ ಅಂತ ಒಂದು ವ್ಯಕ್ತಿನ ನಾವೇನಂತ ಕರಿತೀವಿ, ಕ್ರೆಡಿಟಾರ್ ಅಂತ ಕರಿತೀವಿ. ಅಂದ್ರೆ ವಸ್ತುಗಳನ್ನ ಸಾಲದ ರೂಪದಲ್ಲಿ ಸೇಲ್ ಮಾಡ್ತಾ ಇದ್ದಾನೆ, ಸೊ ಅದಕ್ಕೆ ಅವನನ್ನ ನಾವೇನಂತ ಕರಿತೀವಿ, ಕ್ರೆಡಿಟಾರ್ ಅಂತ ಕರಿತೀವಿ. ಓಕೆ, ಯಾವ ವ್ಯಕ್ತಿ ಕ್ರೆಡಿಟಾರ್ ಇಂದ ವಸ್ತುಗಳನ್ನ ಸಾಲದ ರೂಪದಲ್ಲಿ ಪಡಿತಾನೆ ಅಂದ್ರೆ ರಿಸೀವ್ ಮಾಡ್ತಾನೆ ಅವನನ್ನ ನಾವೇನಂತ ಕರಿತೀವಿ, ಡೆಟಾರ್ ಅಂತ ಕರಿತೀವಿ. ಸೊ he is the buyer of the goods on the basis of credit from the creditors. Those person we are going to be called as debtor. ಯಾವ ಒಬ್ಬ ವ್ಯಕ್ತಿ ವಸ್ತುಗಳನ್ನ ಕ್ರೆಡಿಟಾರ್ ಇಂದ ಸಾಲದ ರೂಪದಲ್ಲಿ ಪಡಿತಾನೆ ಅಂತ ಒಂದು ವ್ಯಕ್ತಿನ ನಾವೇನಂತ ಕರಿತೀವಿ, ಡೆಟಾರ್ ಅಂತ ಕರಿತೀವಿ. ಓಕೆ, ಅಂಡ್ ಯಾವ ವ್ಯಕ್ತಿ ವಸ್ತುಗಳನ್ನ ಸಾಲದ ರೂಪದಲ್ಲಿ ಮಾರಾಟ ಮಾಡ್ತಾನೆ ಅವನನ್ನ ನಾವೇನಂತ ಕರೀತಾರೆ, ಕ್ರೆಡಿಟಾರ್ ಅಂತ ಕರಿತೀವಿ. ಸೊ ದಿಸ್ ಪರ್ಸನ್ಸ್ ಡೆಟಾರ್ ಅಂಡ್ ಕ್ರೆಡಿಟಾರ್ ಓನ್ಲಿ ಕಮ್ಸ್ ಅಂಡರ್ ದ ಕೇಸ್ ಆಫ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಲ್ಲಿ ಮಾತ್ರ ಈ ಎರಡು ವ್ಯಕ್ತಿಗಳು ಬರ್ತಾರೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಅಲ್ಲಿ ಬರಲ್ಲ. ಓಕೆ, ಸೊ this is the types of transactions. Okay, and the next one is okay, and the next one is asset. Assets are the economic resources of an organization which is used for business activity. Assets are the economic resources of an organization which is used for business activities. ಎಕನಾಮಿಕ್ ರಿಸೋರ್ಸಸ್ ಅಂದ್ರೆ ನಾವೇನಂತ ಕರಿತೀವಿ, ಆರ್ಥಿಕ ಸಂಪನ್ಮೂಲ ಅಂತ ಕರಿತೀವಿ. ಏನಂತ ಕರಿತೀವಿ, ಆರ್ಥಿಕ ಸಂಪನ್ಮೂಲ ಅಂತ ಕರಿತೀವಿ. ಓಕೆ, ದಿಸ್ ಎಕನಾಮಿಕ್ ರಿಸೋರ್ಸಸ್ ವಿಚ್ ಈಸ್ ಯೂಸ್ಡ್ ಫಾರ್ ಓನ್ಲಿ ಬಿಸ್ನೆಸ್ ಆಕ್ಟಿವಿಟೀಸ್. ಓಕೆ, whatever the assets which is going to be purchased by the business organization and it is going to be used for business activities only. ಹಾಗಾದ್ರೆ ಅಸೆಟ್ಸ್ ಅಂದ್ರೆ ಏನು ಸರ್? ಫಾರ್ ಎಕ್ಸಾಂಪಲ್, ನೀವು ಲ್ಯಾಂಡ್ ಇಲ್ದಲೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಗುತ್ತಾ? ಆಗಲ್ಲ. ಬಿಲ್ಡಿಂಗ್ ಇಲ್ದಲೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ. ಮೆಷಿನರೀಸ್ ಇಲ್ದಲೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ. ಅಥವಾ ಸ್ಟಾಕ್ ಇಲ್ದಲೆ ನೀವು ಬಿಸ್ನೆಸ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ. ಕ್ಯಾಶ್ ಇಲ್ದಲೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ. ಸೊ ಈ ಎಲ್ಲ ಒಂದು ರಿಸೋರ್ಸಸ್ ಏನ್ ಹೇಳಿದ್ನಲ್ಲ, ಆ ಎಲ್ಲ ರಿಸೋರ್ಸಸ್ ನಾವು ಎಕನಾಮಿಕ್ ರಿಸೋರ್ಸಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಕನಾಮಿಕ್ ರಿಸೋರ್ಸಸ್. ದಟ್ ರಿಸೋರ್ಸಸ್ ವಿಚ್ ಈಸ್ ಗೋಯಿಂಗ್ ಟು ಬಿ ಯೂಸ್ಡ್ ಫಾರ್ ಬಿಸ್ನೆಸ್ ಆಕ್ಟಿವಿಟೀಸ್ಗೋಸ್ಕರ, ಬಿಸ್ನೆಸ್ ಆಕ್ಟಿವಿಟೀಸ್ ಓನ್ಲಿ. ಓಕೆ, ಆ ಬಿಸ್ನೆಸ್ ಆಕ್ಟಿವಿಟೀಸ್ಗೋಸ್ಕರನೇ ನಾವೇನ್ ಮಾಡ್ತೀವಿ, ಆ ಒಂದು ರಿಸೋರ್ಸಸ್ ಅನ್ನ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸೊ ಟೇಕ್ ದ ಎಕ್ಸಾಂಪಲ್, ಅಸೆಟ್ ಈಸ್ ಗೋಯಿಂಗ್ ಟು ಬಿ ಕ್ಲಾಸಿಫೈಡ್ ಇಂಟು 2 types. One is fixed asset and another one is current asset. Asset is going to be classified into 2 categories. One is fixed asset and another one is current asset. Fixed asset are the asset which is
invested for the long term period. Okay. Fixed assets are the assets which is going to be invested for long term period. Long term ಅಂದ್ರೆ ದೀರ್ಘಾವಧಿಯ ಕಾಲ ಅಂತ. ಲಾಂಗ್ ಟರ್ಮ್ ಅಂದ್ರೇನು? ದೀರ್ಘಾವಧಿಯ ಕಾಲ. ದೀರ್ಘಾವಧಿ ಅಂದ್ರೆ ಎಷ್ಟು ಸರ್? 1 year ಎಬೋ ಏನಿದೆಯಲ್ಲ ಅದನ್ನ ನಾವು ಲಾಂಗ್ ಟರ್ಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲಾಂಗ್ ಟರ್ಮ್. ಬಿಲೋ 1 year ಅಂತ ಏನಿದೆಯಲ್ಲ ಅದನ್ನ ನಾವು ಶಾರ್ಟ್ ಟರ್ಮ್ ಅಂತ ಕರಿತೀವಿ. ಎಬೋ 1 year ಲಾಂಗ್ ಟರ್ಮ್ ಅಂಡ್ ಬಿಲೋ 1 year ಶಾರ್ಟ್ ಟರ್ಮ್. ಓಕೆ. If the any asset which is going to be invested for the long term period, okay, those type of assets we are going to be invested for longer duration in order to get the benefit in a longer period. ಅಂದ್ರೆ ಒಂದು ದೀರ್ಘಾವಧಿಯ ಕಾಲದಲ್ಲಿ ನಾವು ಇನ್ವೆಸ್ಟ್ ಮಾಡಿ ದೀರ್ಘಾವಧಿಯ ಕಾಲದ ತನಕನೂ ನಾವು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಅದರಿಂದ ಬೆನಿಫಿಟ್ಸ್ನ ನಾವೇನ್ ಮಾಡ್ತೀವಿ? ಪಡಿತಾ ಹೋಗ್ತೀವಿ. ಇವಾಗ ಬಿಲ್ಡಿಂಗ್ ಕಟ್ಟಿಸ್ತೀರಪ್ಪ, ಬಿಲ್ಡಿಂಗ್ ಕಟ್ಸೋದು 1 ವರ್ಷಕ್ಕೋಸ್ಕರ ಬಿಲ್ಡಿಂಗ್ ಕಟ್ಟಿಸ್ತೀರಾ? ಇಲ್ಲ. ನೀವು ಇವಾಗ ಬಿಸ್ನೆಸ್ ಮಾಡಬೇಕು, ಬಿಲ್ಡಿಂಗ್ ಕಟ್ಟಿಸ್ತೀರಾ? ಬಿಲ್ಡಿಂಗ್ ಎಷ್ಟು ದಿನ ಇರುತ್ತೆ? 5 ವರ್ಷ ಇರುತ್ತೆ, 10 ವರ್ಷ ಇರುತ್ತೆ. 10 ವರ್ಷ ಅಥವಾ 5 ವರ್ಷ ತನಕ ನಿಮ್ ಬಿಲ್ಡಿಂಗ್ ಇದೆ ಅಂದ್ರೆ ಆ 5 ವರ್ಷದ ತನಕ ನೀವೇನ್ ಮಾಡ್ತೀರಾ? ಬಿಲ್ಡಿಂಗ್ ನ ಯೂಸ್ ಮಾಡ್ಕೊಂತೀರಾ ತಾನೆ. ಯೂಸ್ ಮಾಡ್ಕೊಂತಿದ್ದೀರಾ ಅಂದ್ರೆ ಅದರಿಂದ ಬೆನಿಫಿಟ್ಸ್ ನ ಪಡಿತೀರಾ ಅಂತ ತಾನೆ, ಹೌದಾನೆ? ಸೊ ವಾಟ್ ಎವರ್ ದ ಅಸೆಟ್ಸ್ ವಿಚ್ ಇಸ್ ಗೋಯಿಂಗ್ ಟು ಬಿ ಇನ್ವೆಸ್ಟೆಡ್ ಫಾರ್ ಲಾಂಗರ್ period, those assets which is going to be used for business activities in order to get the benefits for a longer period, those type of assets we are going to be called as fixed asset. And keep it in mind, these fixed assets which is not going to be easily convertible into cash, ಅದನ್ನ ನಾವು ಕ್ಯಾಶ್ ಆಗಿ ಈಸಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ಆಗಲ್ಲ ಅಂತ ಒಂದು ಅಸೆಟ್ ಅನ್ನ ನಾವೇನಂತ ಕರಿತೀವಿ? ಫಿಕ್ಸ್ಡ್ ಅಸೆಟ್ ಅಂತ ಕರಿತೀವಿ. ನೆಕ್ಸ್ಟ್, ಹಾಗಾದ್ರೆ ಕರೆಂಟ್ ಅಸೆಟ್ ಅಂದ್ರೆ ಏನು ಸರ್? ಕರೆಂಟ್ ಅಸೆಟ್ ಅಂದ್ರೆ ಕರೆಂಟ್ ಅಸೆಟ್ ಇಟ್ ಈಸ್ ಅನ್ ಅಸೆಟ್ ವಿಚ್ ಈಸ್ ಗೋಯಿಂಗ್ ಟು ಬಿ ಇನ್ವೆಸ್ಟೆಡ್ ಫಾರ್ ಶಾರ್ಟರ್ ಪೀರಿಯಡ್. ದೋಸ್ ಟೈಪ್ ಆಫ್ ಅಸೆಟ್ ವಿ ಆರ್ ಗೋಯಿಂಗ್ ಟು ಬಿ ಕಾಲ್ ಆಸ್ ಕರೆಂಟ್ ಅಸೆಟ್. ಯಾವುದೇ ಒಂದು ಅಸೆಟ್ ಅನ್ನ ಒಂದು ಶಾರ್ಟರ್ ಪೀರಿಯಡ್ಗೆ ನಾವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅಂತ ಶಾರ್ಟರ್ ಪೀರಿಯಡ್ಗೆ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಸೆಟ್ ಅನ್ನ ನಾವೇನಂತ ಕರಿತೀವಿ? ಕರೆಂಟ್ ಅಸೆಟ್ ಅಂತ ಕರಿತೀವಿ. ಎಕ್ಸಾಂಪಲ್, ಸ್ಟಾಕ್, ಡೆಟಾರ್ಸ್, ಬಿಲ್ಸ್ ರಿಸೀವಬಲ್, ಕ್ಯಾಶ್, etc. See, for example, if you are going to be invested in a stock, ಸ್ಟಾಕ್ ಅಲ್ಲಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ, ಅಂದ್ರೆ ಸ್ಟಾಕ್ ಅಂದ್ರೆ ವಸ್ತುಗಳನ್ನ ಕೊಂಡ್ಕೊಂತೀರಾ. ಎದಕ್ಕೋಸ್ಕರ ಕೊಂಡ್ಕೊಂತೀರಾ? ವಸ್ತುಗಳನ್ನ ಮಾರಾಟ ಮಾಡೋಕ್ಕೋಸ್ಕರ ಕೊಂಡ್ಕೊಂತೀರಾ. ಇವಾಗ ನೀವು 10 ಬುಕ್ಸ್ ಅಂಗಡಿ ಇರುತ್ತೆ, ಬುಕ್ಸ್ ಅಂಗಡಿಯಲ್ಲಿ ನೀವು ಬುಕ್ಸ್ ಅನ್ನ ಪರ್ಚೇಸ್ ಮಾಡ್ತೀರಾ. ಅದೇ ಬುಕ್ಸ್ ಅನ್ನ ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ? ಸೇಲ್ ಮಾಡ್ತೀರಾ. ಇವಾಗ ಬುಕ್ಸ್ ಅನ್ನ ಕೊಂಡ್ಕೊಂಡ ತಕ್ಷಣ ನೀವು ಆ ಬುಕ್ಸ್ ಅನ್ನ ಹಾಗೆ ಇಟ್ಕೊಂತೀರಾ. ಹಾಗೆ ಇಟ್ಕೊಂಡ್ರೆ ನಿಮಗೆ ದುಡ್ಡು ಬರುತ್ತಾ? ಬರಲ್ಲ. ನಿಮಗೆ ದುಡ್ಡು ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ಬುಕ್ಸ್ ಅನ್ನ ನೀವೇನ್ ಮಾಡ್ಬೇಕು? ಮಾರಾಟ ಮಾಡ್ಬೇಕು. ಮಾರಾಟ ಮಾಡ್ತಾ ಇದೀರಿ ಅಂದ್ರೆ ಇವತ್ತು ಬುಕ್ಸ್ ತಂದ್ರಿ 10 ಬುಕ್ಸ್, ನೆಕ್ಸ್ಟ್ ಇವತ್ತೇ ನೀವು ಆ 10 ಬುಕ್ಸ್ ನೀವೇನ್ ಮಾಡ್ತೀರಾ? ಸೇಲ್ ಮಾಡ್ತೀರಾ. ಬುಕ್ಸ್ ತಂದಿದ ತಕ್ಷಣ ನಿಮ್ಮಿಂದ ದುಡ್ಡು ಹೋಗುತ್ತೆ. ಅದೇ ಬುಕ್ಸ್ ನೀವು ಮಾರಾಟ ಮಾಡಿದ ತಕ್ಷಣ ದುಡ್ಡು ಬರುತ್ತೆ. ಸೊ ಇಲ್ಲಿ ಶಾರ್ಟ್ ಟರ್ಮ್ ಅನ್ನೋದಿರುತ್ತೆ, ಅಂದ್ರೆ ವರ್ಷದ ಒಳಗಡೆ. ಆ ವರ್ಷದ ಒಳಗಡೆ ನೀವು ಎಲ್ಲಾ ಗೂಡ್ಸ್ ನ ಪರ್ಚೇಸ್ ಮಾಡಿ ಎಲ್ಲಾ ಗೂಡ್ಸ್ ನ ನೀವೇನ್ ಮಾಡ್ತೀರಾ? ಸೇಲ್ ಮಾಡ್ತೀರಾ. ಸೊ ಅದಕ್ಕೆ ನಾನು ಹೇಳಿದ್ದು ಫಿಕ್ಸ್ಡ್ ಅಸೆಟ್ ನಾಟ್ ಈಸಿಲಿ ಕನ್ವರ್ಟೇಬಲ್. ಕರೆಂಟ್ ಅಸೆಟ್ ಈಸಿಲಿ ಕನ್ವರ್ಟೇಬಲ್. ಕರೆಂಟ್ ಅಸೆಟ್ ಅನ್ನ ನಾವೇನ್ ಮಾಡ್ಬೋದು? ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು ಕ್ಯಾಶ್ ಆಗಿ. ಓಕೆ, ಬಟ್ ಫಿಕ್ಸ್ಡ್ ಅಸೆಟ್ ಅನ್ನ ನಾಟ್ ಈಸಿಲಿ ಕನ್ವರ್ಟ್ ಮಾಡಿ. ಇವಾಗ ಗೂಡ್ಸ್ ನ ಪರ್ಚೇಸ್ ಮಾಡಿ ಗೂಡ್ಸ್ ನ ಸೇಲ್ ಮಾಡಿದ್ರೆ ನಿಮ್ಗೆ ದುಡ್ಡು ಬರುತ್ತೆ. ಸೊ ಕನ್ವರ್ಷನ್ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ ಡೆಟಾರ್ಸ್. ನಾನು ಆಗ್ಲೇ ಹೇಳಿದೆ, ಡೆಟಾರ್ಸ್ ಅಂದ್ರೆ ಏನು? ಪರ್ಸನ್ ಹೂ ಪರ್ಚೇಸ್ ದ ಗೂಡ್ಸ್ ಆನ್ ದ ಕ್ರೆಡಿಟ್ ಬೇಸಿಸ್ ಫ್ರಮ್ ಅವರ್ ಬಿಸ್ನೆಸ್, ದೋಸ್ ಪರ್ಸನ್ ವಿ ಆರ್ ಗೋಯಿಂಗ್ ಟು ಬಿ ಕಾಲ್ ಆಸ್ ಡೆಟಾರ್ಸ್. ಇವಾಗ ಡೆಟಾರ್ ಅಂದ್ರೆ ಯಾರು ಅಂದ್ರೆ, ಇವಾಗ ನೀವೇ ಸ್ಟೂಡೆಂಟ್ಸ್ ಇದ್ದೀರಾ, ನಾನೇನ್ ಮಾಡ್ತೀನಿ? ನಿಮಗೆ ಗೂಡ್ಸ್ ನ ಸೇಲ್ ಮಾಡ್ತೀನಿ.
10 ಪೆನ್ನನ್ನು ಕೊಡ್ತೀನಿ ಅಂತ ಅಂದ್ಕೊಳ್ಳಿ. ನಿಮಗೆ 10 ಪೆನ್ನನ್ನು ನಾನು ನಿಮಗೆ ಕೊಟ್ಟಾದ್ಮೇಲೆ ನೀವು ನನಗೆ ದುಡ್ಡನ್ನು ಕೊಡಲ್ಲ. ಸರ್ ನಾ ಆಮೇಲೆ ಕೊಡ್ತೀನಿ ಸರ್ ಅಂತ ಹೇಳ್ತೀರಾ. ಇವಾಗ ನೀವು ಸಾಲ ತೊಗೊಂಡಿದ್ದಂತಾನೆ, ನಾನು ನಿಮಗೆ ಗೂಡ್ಸ್ನ ಸೇಲ್ ಮಾಡಿದೆ, ಪೆನ್ನನ್ನು ನೀವು ಗೂಡ್ಸ್ನ ತೊಗೊಂಡ್ರಿ, ಓಕೆ. ಬಟ್ ನೀವು ನನಗೆ ದುಡ್ಡನ್ನು ಕೊಡಲಿಲ್ಲ, ಓಕೆ. ಅವಾಗ ನನ್ನ ಪಾಯಿಂಟ್ ಆಫ್ ವ್ಯೂ, ನನ್ನ ದೃಷ್ಟಿಯಿಂದ ನೀವೇನು ಡೆಟಾರ್, ನಿಮ್ಮ ಪಾಯಿಂಟ್ ಆಫ್ ವ್ಯೂಯಿಂದ ನಾನೇನು ಕ್ರೆಡಿಟರ್, ಓಕೆ. ಸೊ ಡೆಟಾರ್ಸು ನೀವಾದಾಗ ನೀವೇನು ಮಾಡ್ತೀರಾ, ಅಮೌಂಟನ್ನು ಪೇ ಮಾಡೋಣ. ಸರ್ 1 ವಾರ ಆದಮೇಲೆ ಕೊಡ್ತೀನಿ ಅಂತ ಹೇಳಿ 1 ವಾರ ಆದಮೇಲೆ ನೀವೇನು ಮಾಡ್ತೀರಾ, ಅಮೌಂಟನ್ನು ಕೊಡ್ತೀರಾ. ಸೊ ನಿಮ್ಮಿಂದ ಹಣ ಬಂದ ತಕ್ಷಣ ನನಗೆ ದುಡ್ಡು ಬರುತ್ತೆ, ಓಕೆ. ಇದನ್ನು ಈಸಿಯಾಗಿ ಕನ್ವರ್ಷನ್ ಮಾಡ್ಕೋಬೋದು ಡೆಟಾರಿಂದ, ಓಕೆ. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್. ಬಿಲ್ಸ್ ರಿಸೀವಬಲ್ ಅನ್ನು ನಾವೇನಂತ ಕರಿತೀವಿ ಅಂದರೆ, ಬಿಲ್ಸ್ ರಿಸೀವಬಲ್ ಇಟ್ ಈಸ್ ದ ಅಮೌಂಟ್ ವಿಚ್ ಈಸ್ ಗೋಯಿಂಗ್ ಟು ಬಿ ರಿಸೀವಬಲ್ ಫ್ರಮ್ ದ ಡೆಟಾರ್ಸ್. ದೋಸ್ ಅಮೌಂಟ್ ವಿ ಆರ್ ಗೋಯಿಂಗ್ ಟು ಬಿ ಕಾಲ್ ಆಸ್ ಬಿಲ್ಸ್ ರಿಸೀವಬಲ್. ಯಾವ ಒಂದು ಹಣ ಡೆಟಾರಿಂದ ಬರಬೇಕಾಗಿರುತ್ತೆ ಅಂತ ಒಂದು ಡೆಟಾರಿಂದ ಬರಬೇಕಾಗಿರ್ತಕ್ಕಂಥ ಹಣನ ನಾವೇನಂತ ಕರಿತೀವಿ, ಬಿಲ್ಸ್ ರಿಸೀವಬಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ಬಿಲ್ಸ್ ರಿಸೀವಬಲ್, ಓಕೆ. ಇದನ್ನು ಅಷ್ಟೇ, ನಿಮ್ಮಿಂದ ನನಗೆ ಹಣ ಬರಬೇಕಾಗಿರುತ್ತೆ, ಎಷ್ಟು ಹಣ ಬರಬೇಕಾಗಿರುತ್ತೆ ಅದು ಬಿಲ್ಸ್ ರಿಸೀವಬಲ್, ಓಕೆ. ಹಣ ಬಂದ ತಕ್ಷಣ ನಮಗೆ ಅದು ಕ್ಯಾಶಾಗಿ ಕನ್ವರ್ಟ್ ಆಗುತ್ತೆ ಆ ಬಿಲ್ಸ್, ಓಕೆ. ನೆಕ್ಸ್ಟ್ ಕ್ಯಾಶ್. ಕ್ಯಾಶ್ ಈಸ್ a current asset, okay. So this is the example for the current asset. You have to keep it in mind. Assets are the economic resources and it is going to be used for business activities only, okay. And this asset is going to be classified into 2 categories. One is fixed asset and another one is current asset. Sir, the current asset is example edile, fixed asset is yavu? Example, building, land, machinery, furniture, so these are all the example for the fixed asset. ಒಂದು ಬಿಲ್ಡಿಂಗ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಮೆಷಿನರಿ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಮತ್ತೆ ಟ್ಯೂಬ್ ಲೈಟ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಮತ್ತೆ ವೆಹಿಕಲ್ ಆಗಿರ್ಬೋದು, ಅವೆಲ್ಲ ಫಿಕ್ಸ್ಡ್ ಅಸೆಟ್ಗೆ ಎಕ್ಸಾಂಪಲ್, ಓಕೆ. ಕರೆಂಟ್ ಅಸೆಟ್ಗೆ ಸ್ಟಾಕ್, ಡೆಟಾರ್ಸ್, ಬಿಲ್ಸ್ ರಿಸೀವಬಲ್, ಕ್ಯಾಶ್ ಅಂಡ್ ಎಕ್ಸೆಟ್ರಾ, ಓಕೆ. ಸೊ ದಿಸ್ ಈಸ್ ಅಬೌಟ್ ದ ಅಸೆಟ್ಸ್, ಓಕೆ. ಅಂಡ್ ನೆಕ್ಸ್ಟ್ ಒನ್ ಇಸ್ liability nothing but it is the responsibility of the business concerned to make payment to the others. ಒಂದು ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿ. ಯಾವುದೇ ಒಂದು ಬಿಸ್ನೆಸ್ನ ಒಂದು ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂದರೆ ಒಂದು ಅಮೌಂಟನ್ನು ಪೇಮೆಂಟ್ ಮಾಡೋದು. ಅಮೌಂಟನ್ನು ನಾವು ಏನಕ್ಕೆ ಪೇಮೆಂಟ್ ಮಾಡಬೇಕು, ಯಾಕೆ ಲ್ಯಾಬಿಲಿಟಿ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದೆ, ಎಂಟಿಟಿ ಕಾನ್ಸೆಪ್ಟ್ ಪ್ರಕಾರ ಪ್ರೊಪ್ರೈಟರ್ ಬಿಸ್ನೆಸ್ ಎರಡು ಕೂಡ ಬೇರೆ ಬೇರೆ ಅಂತ ಅಂದರೆ, ಪ್ರೊಪ್ರೈಟರ್ ಏನು ಮಾಡ್ತಾನೆ, ಬಿಸ್ನೆಸ್ಸಿಗೆ ಕ್ಯಾಪಿಟಲ್ ಹಾಕ್ತಾನೆ. ಸೊ ಕ್ಯಾಪಿಟಲ್ ಬಿಸ್ನೆಸ್ಸಿಗೆ ಬರುತ್ತೆ ಅಂದರೆ ಯಾರು ಕೊಡ್ತಾರೆ, ಪ್ರೊಪ್ರೈಟರ್. ಸೊ ಯಾವಾಗ ಪ್ರೊಪ್ರೈಟರಿಗೆ ದುಡ್ಡಿನ ಅವಶ್ಯಕತೆ ಬರುತ್ತೆ ಅವಾಗ ಬಿಸ್ನೆಸ್ ಏನು ಮಾಡಬೇಕು, ಪ್ರೊಪ್ರೈಟರಿಗೆ ದುಡ್ಡನ್ನು ಕೊಡಬೇಕು. ಪ್ರೊಪ್ರೈಟರು ಬಿಸ್ನೆಸ್ಸಿಗೆ ದುಡ್ಡು ಕೊಡ್ತಾನೆ ಇನ್ ದ ಫಾರ್ಮ್ ಆಫ್ ಕ್ಯಾಪಿಟಲ್. ಅಂಡ್ ವೆನ್ ಎವರ್ ದ ಪ್ರೊಪ್ರೈಟರ್ ನೀಡ್ಸ್ ಮನಿ ದೆನ್ ದ ಬಿಸ್ನೆಸ್ ಈಸ್ ಗೋಯಿಂಗ್ ಟು ಬಿ ಮೇಕ್ ದ ಪೇಮೆಂಟ್ ಆಫ್ ಮನಿ ಟು ದ ಪ್ರೊಪ್ರೈಟರ್. ಇವಾಗ ನೀನು ಬಂಡವಾಳ ಹಾಕಿರ್ತೀಯ, ಬಂಡವಾಳ ಹಾಕಿ ನೀನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀಯ. ಒಂದು 6 ತಿಂಗಳಾಗುತ್ತೆ ಅಥವಾ 8 ತಿಂಗಳಾಗುತ್ತೆ, ನಿನಗೆ ಯಾವುದಕ್ಕೋ ಒಂದು ಖರ್ಚಿನ ಅವಶ್ಯಕತೆ ಬರುತ್ತೆ. ಆ ಖರ್ಚಿನ ಅವಶ್ಯಕತೆ ಬಂದಾಗ ನಿನಗೆ ದುಡ್ಡಿನ ಒಂದು ನೆಸೆಸಿಟಿ ಇದ್ದಾಗ ನೀನೇನು ಮಾಡ್ತೀಯ, ನಿನ್ನ ಬಿಸ್ನೆಸ್ಸಿಂದ ಹಣನ ತೊಗೊತೀಯ, ಹೌದಾ. ಅವಾಗ ಬಿಸ್ನೆಸ್ ಏನು ಮಾಡ್ತು, ನಿನಗೆ ಹಣನ ಕೊಡ್ತು, ಹೌದಾನೆ. ಸೊ
ಈ ಒಂದು ಟೈಮಲ್ಲಿ ಬಿಸ್ನೆಸ್ ಏನು ಮಾಡುತ್ತೆ, ಪ್ರೊಪ್ರೈಟರಿಗೆ ಹಣ ಕೊಡುತ್ತೆ ಅನ್ನೋದಕ್ಕೆ ಆ ಕ್ಯಾಪಿಟಲ್ ಏನಿರುತ್ತಲ್ಲ ಆ ಕ್ಯಾಪಿಟಲ್ನ ನಾವೇನಂತ ಕರಿತೀವಿ, ಲ್ಯಾಬಿಲಿಟಿ ಅಂತ ಕರಿತೀವಿ. ಕ್ಯಾಪಿಟಲ್ ಈಸ್ ಆಲ್ಸೋ ಗೋಯಿಂಗ್ ಟು ಬಿ ಕನ್ಸಿಡರ್ ಆಸ್ ಎ ಒನ್ ಆಫ್ ದ ಲ್ಯಾಬಿಲಿಟಿ. ಬಂಡವಾಳನು ಒನ್ ಆಫ್ ದ ಲ್ಯಾಬಿಲಿಟಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕೆಂದ್ರೆ ಯಾವಾಗ ಪ್ರೊಪ್ರೈಟರ್ ಕ್ಯಾಪಿಟಲ್ನ ವಾಪಸ್ ಕೇಳ್ತಾನೆ ಅವಾಗ ಬಿಸ್ನೆಸ್ ಏನು ಮಾಡಬೇಕು, ಆ ಪ್ರೊಪ್ರೈಟರ್ಗೆ ಕ್ಯಾಪಿಟಲ್ನ ರೀಪೇಮೆಂಟ್ ಮಾಡಬೇಕು. ಸೊ ಅದನ್ನ ನಾವೇನಂತ ಕರಿತೀವಿ, ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ಸೊ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಬಿಸ್ನೆಸ್ ಕನ್ಸರ್ನ್ ಟು ಮೇಕ್ ದ ಪೇಮೆಂಟ್ ಟು ದ ಅದರ್ಸ್. ಅಂದರೆ ಯಾವಾಗ ಬೇರೆ ವ್ಯಕ್ತಿಗಳಿಗೆ ದುಡ್ಡಿನ ಒಂದು ಪೇಮೆಂಟನ್ನು ಮಾಡಬೇಕಾಗುತ್ತೆ, ಆ ಪೇಮೆಂಟನ್ನು ಮಾಡೋ ಒಂದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಯಾರಿಗಿರುತ್ತೆ, ಬಿಸ್ನೆಸ್ ಕನ್ಸರ್ನ್ ಇರುತ್ತೆ. ಯಾರ್ದಿರುತ್ತೆ, ಬಿಸ್ನೆಸ್ ಕನ್ಸರ್ನ್ ಇರುತ್ತೆ. ಓಕೆ, ಅದನ್ನ ನಾವೇನಂತ ಕರಿತೀವಿ, ಲ್ಯಾಬಿಲಿಟಿ ಅಂತ ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಪ್ರೊಪ್ರೈಟರಿ ಆಯ್ತು. ಇವಾಗ ನೀನು ABC ಕಂಪನಿ ಅಂತ ಸ್ಟಾರ್ಟ್ ಮಾಡುತ್ತೆ. ಓಕೆ, ಇದು ಕ್ಲಾತ್ ಬಿಸ್ನೆಸ್ ಅಂತ ಅನ್ಕೊಂಡು ABC ಅಂತ ಒಂದು ಕ್ಲಾತ್ ಬಿಸ್ನೆಸ್, ಬಟ್ಟೆ ಅಂಗಡಿ ನೀವು ಏನು ಮಾಡುತ್ತೆ. ಬಟ್ಟೆ ಅಂಗಡಿನ ನೀವು ಸ್ಟಾರ್ಟ್ ಮಾಡ್ತೀರಾ, ರೇಮಂಡ್ಸ್ ಬಟ್ಟೆನ ನೀವೇನು ಮಾಡ್ತೀರಾ, ಪರ್ಚೇಸ್ ಮಾಡ್ತೀರಾ. ರೇಮಂಡ್ಸ್ ಕಂಪನಿಯಿಂದ ನೀವೇನು ಮಾಡ್ತೀರಾ, ಕ್ಲಾತ್ನ ಪರ್ಚೇಸ್ ಮಾಡಿ ನೀವು ಆ ಕ್ಲಾತ್ನ ನೀವೇನು ಮಾಡ್ತೀರಾ, ಸೇಲ್ ಮಾಡ್ತೀರಾ. ಇವಾಗ ನೀವೇನು ಮಾಡ್ತೀರಾ, 1 ಲಕ್ಷ ರೂಪಾಯಿ ಬಟ್ಟೆ ತಗೊಂಡ್ಬರ್ತೀರಾ. 1 ಲಕ್ಷ ರೂಪಾಯಿ ಬಟ್ಟೆನ ಯಾರಿಂದ ತಗ್ತೀರಾ, ರೇಮಂಡ್ಸ್ ಕಂಪನಿಯಿಂದ. ಓಕೆ ಸರ್, ನಮ್ಮ ಹತ್ರ ಒಳ್ಳೆ ಬಟ್ಟೆ ಇದೆ ತಗೊಂಡೋಗಿ ಅಂತ ಅವ್ರು ಏನು ಮಾಡ್ತಾರೆ, ಹೇಳ್ತಾರೆ. ಅವಾಗ ನೀವೇನು ಮಾಡ್ತೀರಾ, ABC ಅವರು 1 ಲಕ್ಷ ರೂಪಾಯಿ ಕೊಟ್ಬಿಟ್ಟು, ಸರಿ 1 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಬಟ್ಟೆನ ಏನು ಮಾಡ್ತೀರಾ, ನೀವು ಪರ್ಚೇಸ್ ಮಾಡ್ತೀರಾ. ಓಕೆ, ಯಾರು, ABC ಕಂಪನಿ. ಸರ್ ABC ಕಂಪ್ನಿಯವ್ರು ಹೇಳ್ತಾರೆ ಯಾರಿಗೆ, ರೇಮಂಡ್ಸ್ ಅವರಿಗೆ, ಸರ್ ನನ್ನ ಹತ್ರ ಇವಾಗ ದುಡ್ಡಿಲ್ಲ, ದುಡ್ಡನ್ನು ನಾನೇನು ಮಾಡ್ತೀನಿ, 1 ತಿಂಗಳಾದ್ಮೇಲೆ ಪೇಮೆಂಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವಾಗ ಅವ್ರು ಏನು ಮಾಡ್ತಾರೆ, ಸಾಲದ ರೂಪದಲ್ಲಿ ಅಂದರೆ ಕ್ರೆಡಿಟ್ ಬೇಸಿಸ್ ಅಲ್ಲಿ ರೇಮಂಡ್ಸ್ ಅವರು ನಿಮಗೆ ಏನು ಮಾಡ್ತಾರೆ, ಬಟ್ಟೆನ ಕೊಡ್ತಾರೆ. ಓಕೆ, ಸೊ ರೇಮಂಡ್ಸ್ ಇವಾಗ ಏನಾಗ್ತಾರೆ, ಕ್ರೆಡಿಟಾರ್ ಆಗ್ತಾರೆ, ಡೆಟಾರ್ ಆಗ್ತಾರೆ. ರೇಮಂಡ್ಸ್ ಬಂದ್ಬಿಟ್ಟು ಕ್ರೆಡಿಟಾರ್, ಇವರು ಡೆಟಾರ್. ಯಾಕೆಂದ್ರೆ ಇವರು ಸೆಲ್ಲರ್, ಇವರು ಬೈಯರ್. ಓಕೆ, ಇವ್ರು ಏನ್ ಮಾಡ್ತಾರೆ, ಗೂಡ್ಸ್ ನ ಸೇಲ್ ಮಾಡ್ತಾರೆ, ಇವ್ರು ಏನ್ ಮಾಡ್ತಾರೆ, ಗೂಡ್ಸ್ ನ ಬೈ ಮಾಡ್ತಾರೆ ಅಂದ್ರೆ ಪರ್ಚೇಸ್ ಮಾಡ್ತಾರೆ. ಇವ್ರು ಗೂಡ್ಸ್ ನ ಸೆಲ್ ಮಾಡ್ತಾ ಇರೋದು ಯಾವ ಬೇಸಿಸ್ ಅಲ್ಲಿ, ಕ್ರೆಡಿಟ್ ಬೇಸಿಸ್ ಅಲ್ಲಿ. ಇವ್ರು ಗೂಡ್ಸ್ ನ ಪರ್ಚೇಸ್ ಮಾಡ್ತಾ ಇರೋದು ಯಾವ ಬೇಸಿಸ್ ಅಲ್ಲಿ, ಕ್ರೆಡಿಟ್ ಬೇಸಿಸ್ ಅಲ್ಲಿ. ಸೊ he is the seller and that seller is going to be considered as a creditor, and he is the buyer and that buyer is going to be considered as a debtor. Okay, ABC company ಬಂದ್ಬಿಟ್ಟು debtor and Raymond's company ಬಂದ್ಬಿಟ್ಟು creditor. Okay, ನಾನು ಇವಾಗ ABC ಕಂಪನಿ ನಡೆಸ್ತಾ ಇದ್ದೀನಿ. ನಾನೇನ್ ಮಾಡಿದೆ, ಸಾಲದಲ್ಲಿ ಇವರಿಗೆ ಗೂಡ್ಸ್ ನ ತಗೊಂಡ್ಬಂದೆ. ಓಕೆ, ಸೊ 1 ತಿಂಗಳಾದ್ಮೇಲೆ ನಾನೇನ್ ಮಾಡ್ಬೇಕಾಗುತ್ತೆ, ಹಣನ ಕೊಡ್ಬೇಕಾಗುತ್ತೆ ತಾನೆ. 1 ತಿಂಗಳಾದ್ಮೇಲೆ ನಾನು ಹಣನ ಕೊಡ್ಬೇಕು ಅಂದ್ರೆ ಇದು ನನ್ನ ಏನು, ಲ್ಯಾಬಿಲಿಟಿ. ಓಕೆ, ಯಾರಿಗೆ ಲ್ಯಾಬಿಲಿಟಿ, ABC ಕಂಪನಿಗೆ ಲ್ಯಾಬಿಲಿಟಿ. ಯಾಕೆಂದ್ರೆ 1 ತಿಂಗಳಾದ್ಮೇಲೆ ಆ 1 ಲಕ್ಷ ರೂಪಾಯಿನ ರೇಮಂಡ್ ಕಂಪನಿಗೆ ಕೊಡಬೇಕು. ಓಕೆ, ಸೊ ಲ್ಯಾಬಿಲಿಟಿ ಯಾರು, ABC ಕಂಪನಿ. ಓಕೆ, ಸೊ ಕ್ರೆಡಿಟಾರ್ ಇಟ್ ಈಸ್ ಗೋಯಿಂಗ್ ಟು ಬಿ ಕನ್ಸಿಡರ್ ಆಸ್ ಎ ಲ್ಯಾಬಿಲಿಟಿ. ಕ್ರೆಡಿಟಾರ್ನ ನಾವೇನಂತ ಕರಿತೀವಿ, ಲ್ಯಾಬಿಲಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಅದೇ ರೀತಿ ರೇಮಂಡ್ಸ್ ಕಂಪನಿಗೆ ಏನಾಗುತ್ತೆ, ರೇಮಂಡ್ಸ್ ಕಂಪನಿಗೆ ಇದು ಡೆಟಾರ್ ಆಗ್ತಾರೆ. ಡೆಟಾರ್ ಅಂದ್ರೆ ಏನು, ಅವರಿಗೆ ಅಸೆಟ್. ಓಕೆ, ರೇಮಂಡ್ಸ್ ಕಂಪನಿಗೆ ಡೆಟಾರ್ ಇಂದ ದುಡ್ಡು ಬರಬೇಕು. ಹಾಗಾಗಿ ABC ಕಂಪನಿ ಡೆಟಾರ್ ಬಂದ್ಬಿಟ್ಟು ರೇಮಂಡ್ಸ್ ಕಂಪನಿಗೆ ಅದು ಅಸೆಟ್. ಓಕೆ, ಡೆಟಾರ್ ಇಟ್ ಈಸ್ ಎನ್ ಅಸೆಟ್ ಅಂಡ್ ಕ್ರೆಡಿಟಾರ್ ಇಟ್ ಈಸ್ ಎ ಲ್ಯಾಬಿಲಿಟಿ. ಎಂಟಿಟಿ ಕಾನ್ಸೆಪ್ಟ್ ಅನ್ನ ನೀವು ಮೈಂಡಲ್ಲಿ ಇಟ್ಕೋಬೇಕು. ಎರಡೂ ಬೇರೆ ಬೇರೆ ನೋಡ್ಕೋಬೇಕು. ನಾನು ಇವಾಗ ನೀವೇ ರೇಮಂಡ್ ಕಂಪನಿ ಅಂದ್ಕೊಳ್ರಿ, ನಾನು ABC ಕಂಪನಿ. ನೀವು ರೇಮಂಡ್ ಕಂಪನಿ, ನಾನು ABC ಕಂಪನಿ. ನೀವು ನನಗೆ ಕ್ಲಾತ್ನ ಬಟ್ಟೆನ ಕೊಟ್ಟಿದ್ದೀರಾ. ಓಕೆ, ನೀವು ನನಗೆ ಸಾಲ ಕೊಟ್ಟಿದ್ದೀರಾ ಅಂದರೆ ನೀವು ಕ್ರೆಡಿಟಾರ್, ನಾನು ಸಾಲ ತೊಗೊಂಡಿದ್ದೀನಿ ಅಂದರೆ ನಾನು ಡೆಟಾರ್. ಓಕೆ, ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಅಂದರೆ ನೀವೇನು ಬುಕ್ಸ್ ಆಫ್ ಅಕೌಂಟ್ಸ್ನ ಮೇಂಟೈನ್ ಮಾಡ್ತೀರಲ್ಲ, ಆ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ನನ್ನನ್ನು ಅಸೆಟ್ ಅಂತ ತೋರಿಸ್ತೀರ. ಓಕೆ, ಬಟ್ ನನ್ನ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ನಿಮ್ಮನ್ನು ನಾನೇನಂತ ಕರಿತೀನಿ, ಲ್ಯಾಬಿಲಿಟೀಸ್ ಅಂತ ಕರಿತೀನಿ.
ಓಕೆ, ಯಾಕೆಂದರೆ ನಾನು ಸಾಲ ತೊಗೊಂಡಿದ್ದೀನಿ, ಸಾಲ ಕೊಡ್ಬೇಕಾಗಿರೋದು ನನ್ನ ಜವಾಬ್ದಾರಿ, ಸಾಲನ ವಾಪಸ್ ಕೊಡ್ಬೇಕಾಗಿರೋದು ನನ್ನ ಜವಾಬ್ದಾರಿ ತಾನೆ. ಸೊ ಇಟ್ ಈಸ್ ಎ ಲಯಬಿಲಿಟಿ ಟು ಮೀ, ಬಟ್ ಇಟ್ ಈಸ್ ಎ ಡೆಟಾರ್ ಆ್ಯಂಡ್ ಇಟ್ ಈಸ್ ಎನ್ ಅಸೆಟ್ ಟು ಯು ಪೀಪಲ್. ನಿಮಗೆ ಅದು ಅಸೆಟ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ liabilities. Okay, in the upcoming classes we are going to be discuss the remaining aspects in respect of accounting terminologies. Thank you.